ನನಗೆ ಗನ್ ಲೈಸೆನ್ಸ್ ತುಂಬಾ ಅಗತ್ಯ ಇದೆ ಅಂತ ನಟ ದರ್ಶನ್ ಹೇಳಿದ್ದಾರೆ. ದರ್ಶನ್ ಗನ್ ಲೈಸೆನ್ಸ್ ವಾಪಸ್ ಬಗ್ಗೆ ಪೊಲೀಸರ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲ, ನನಗೆ ಗನ್ ಲೈಸೆನ್ಸ್ನ ಅಗತ್ಯತೆ ತುಂಬಾ ಇದೆ ಅಂತ ನಟ ದರ್ಶನ್ ಹೇಳ್ಕೊಂಡಿದ್ದಾರೆ. ಗನ್ ಲೈಸೆನ್ಸ್ ಅನ್ನ ಯಾಕೆ ರದ್ದು ಮಾಡಬಾರದು ಅನ್ನೋದಕ್ಕೆ ದರ್ಶನ್ ಉತ್ತರಿಸಿದ್ದಾರೆ. ನನ್ನ ಆತ್ಮರಕ್ಷಣೆಗೆ ನನಗೆ ಗನ್ ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಪೊಲೀಸರ ಪತ್ರಕ್ಕೆ ಉತ್ತರ ನೀಡಿ ಲೈಸೆನ್ಸ್ ಅನ್ನ ಆ ರೀತಿ ಕ್ಯಾನ್ಸಲ್ ಮಾಡಬೇಡಿ, ನನಗೆ ಆತ್ಮರಕ್ಷಣೆಗಾಗಿ ಗನ್ ಲೈಸೆನ್ಸ್ ಬಹಳ ಮುಖ್ಯ ಅನ್ನೋದನ್ನ ಮನವಿ ಮಾಡಿದ್ದಾರೆ. ಮನವರಿಕೆ ಮಾಡಿಕೊಡೋದಕ್ಕೆ ದರ್ಶನ್ ಪ್ರಯತ್ನ ಪಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವ, ಈಗ ನನಗೆ ಗನ್ ಮುಖ್ಯ, ಲೈಸೆನ್ಸ್ ರದ್ದುಪಡಿಸಬೇಡಿ ಅನ್ನೋದಕ್ಕೆ ದರ್ಶನ್ ಏನ್ ಕಾರಣಗಳನ್ನು ಕೊಡ್ತಿದ್ದಾರೆ? ವಿಜಯ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A2 ಆರೋಪಿಯಾಗಿರುವಂತಹ ದರ್ಶನ್ ಗನ್ ಲೈಸೆನ್ಸ್, ನಿಮ್ಮ ಬಳಿ ಇರುವಂತಹ ಲೈಸೆನ್ಸ್ ಗನ್ ಅನ್ನ ಯಾಕೆ ರದ್ದು ಮಾಡಬಾರ್ದು ಅಂತೇಳಿ ಬೆಂಗಳೂರಿನ ಅಡ್ಮಿನ್ DCP ಅವರು ದರ್ಶನ್ಗೆ ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಇದಕ್ಕೆ ಉತ್ತರವನ್ನ ಕೊಟ್ಟಿರುವಂತಹ ದರ್ಶನ್, ನನಗೆ ತುಂಬಾನೇ ಜನ ಅಭಿಮಾನಿಗಳಿದ್ದಾರೆ, ಹೋದ ಕಡೆ ಬಂದ ಕಡೆ ಜನ ಸೇರ್ತಾರೆ, ಜೊತೆಗೆ ನೀವು ಸೂಚಿಸಿರುವಂಥ ಎಲ್ಲ ಗೈಡ್ಲೈನ್ಸ್ ಅನ್ನು ಕೂಡ ನಾನು ಫಾಲೋ ಮಾಡ್ತೀನಿ. ನನಗೆ ಖಾಸಗಿ ಗನ್ಮ್ಯಾನ್ ಅನ್ನ ಇಟ್ಕೊಂಡಿದ್ದೀನಿ. ಜೊತೆಗೆ ನಾನು ಸದ್ಯ ನನ್ನ ಮೇಲೆ ಇರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯ ನಾಶಕ್ಕೆ ಯಾವುದೇ ರೀತಿಯಾದಂಥ ಪ್ರಯತ್ನಗಳು ಪಡೋದಿಲ್ಲ. ಜೊತೆಗೆ ಒಂದು ವೇಳೆ ಆ ರೀತಿಯಾದಂಥ ಏನಾದರೂ ಪ್ರಯತ್ನಗಳು ಪಟ್ಟಿದ್ದು ತಮ್ಮ ಗಮನಕ್ಕೆ ಬಂದರೆ ತಾವು ತಗೊಳ್ಳುವಂಥ ನಿರ್ಧಾರಗಳಿಗೆ ನಾನು ಬದ್ಧನಾಗಿರ್ತೀನಿ ಅಂತೇಳಿ ನಟ ದರ್ಶನ್ ಅವರು ಅಡ್ಮಿನ್ DCP ಕೊಟ್ಟಿದ್ದಂಥ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಇನ್ನೊಂದು ವಿಚಾರ ವಿಜಯ್, ಕಳೆದ ಲೋಕಸಭೆ ಸಾರ್ವಜನಿಕ ಚುನಾವಣೆ ವೇಳೆಯಲ್ಲಿ ಬೆಂಗಳೂರಿನಾದ್ಯಂತ ಸುಮಾರು 230ಕ್ಕೂ ಹೆಚ್ಚು ಜನರ ಗನ್ ಲೈಸೆನ್ಸ್ ಅನ್ನ ರಿಲೀವ್ ಮಾಡಲಾಗಿತ್ತು. ಖುದ್ದು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ನಟ ದರ್ಶನ್ ಅವರು ಹೆಸರಿನಲ್ಲಿದ್ದಂಥ ಲೈಸೆನ್ಸ್ ಅನ್ನು ಕೂಡ ರಿನ್ಯೂವಲ್ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಾದ ನಂತರದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆಗುತ್ತೆ. ಹತ್ಯೆ ಪ್ರಕರಣದಲ್ಲಿ ದರ್ಶನ್ A2 ಆರೋಪಿಯಾಗಿ ಸುಮಾರು 6 ತಿಂಗಳಕ್ಕೂ ಹೆಚ್ಚು ಕಾಲ ಜೈಲಿನಲ್ಲಿದ್ದು ಸದ್ಯ ಜಾಮೀನಿನ ಮೇಲೆ ಹೊರಗಡೆ ಇರುವಂಥದ್ದು. ಈ ಸದ್ಯ ಏನು ಅಡ್ಮಿನ್ DCP ನೋಟಿಸ್ ಅನ್ನು ಕೊಟ್ಟಿದ್ರು, ಅದಕ್ಕೆ ನಟ ದರ್ಶನ್ ಉತ್ತರವನ್ನು ಕೊಟ್ಟಿರುವಂಥದ್ದು. ಖಾಸಗಿ ಗನ್ಮ್ಯಾನ್ ಅನ್ನ ಇಟ್ಕೊಂಡಿದ್ದೀನಿ, ಎಲ್ಲ ರೂಲ್ಸ್ ಅನ್ನು ಫಾಲೋ ಮಾಡ್ತೀನಿ, ಜೊತೆಗೆ ನನಗೂ ಕೂಡ ಆತ್ಮರಕ್ಷಣೆಗಾಗಿ ಗನ್ ಅವಶ್ಯಕತೆ ಇದೆ ಅಂತೇಳಿ ಸದ್ಯ ಉತ್ತರವನ್ನು ಕೊಟ್ಟಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.